ಈ ಏರಿಯಾ ಎಂಟ್ರಿ ಆದ್ರೆ ಈ ಕ್ಯಾಂಡಲ್ಲೋ ನಿಂತಿದ್ಯಾ, ಈ ಕ್ಯಾಂಡಲ್ಲೋ ಲೆಕ್ಕ ಹಾಕೊಳ್ಳಿ. ಇಲ್ಲ ಸರ್ ಇದೇ ಕಂಫರ್ಟ್ ಅಂದ್ರೆ ವೆಯ್ಟ್ ಮಾಡಿ, ಎಂಟ್ರಿ ನೀವು ಅಬ್ಸರ್ವೇಷನ್ ವೆಯ್ಟ್ ಮಾಡಿ, ಆಯ್ತಾ. ಅದಕ್ಕಿಂತ ಜಾಸ್ತಿ ಏನೂ ಇಲ್ಲ ಇದ್ರೊಳಗಡೆ, ಓಕೆನಾ. ಸೊ ನೋಡೋಣ, ಎಂಟ್ರಿ ಆಗಿರಂಗ್ ಕಾಣ್ತಾ ಇದೆ ನೋಡಿ, ಎಂಟ್ರಿ ಆಯ್ತು ನೋಡಿ. ಇಲ್ಲಿ ಇದ್ದೇ ಕ್ಯಾಂಡಲ್ ಲೋನಲ್ಲಿ ಕಾಯಿರಿ, ಇದಕ್ಕಿಂತ ಕೆಳಗಡೆ ಯಾರು ಕಾಯ್ಬೇಡಿ, ಓಕೆನಾ. ಇದೇ ಕ್ಯಾಂಡಲ್ ಹೊಡೆದ್ರೆ ಹೊಡೀತು, ನಂದಲ್ಲ. ಈ ಏರಿಯಾನ ದಾಟಿ ಹೋದ್ರೆ ನಮ್ಗಿಲ್ಲ ಅವಕಾಶ ಸಿಗುತ್ತೆ. ಅಲ್ಲಿವರೆಗೂ ಇದನ್ನ ದಾಟಿ ಹೋದ್ರು ಕೂಡ ಮಾಡಬಹುದಾ ಅನ್ನೋ ಕ್ವಶನ್ ಮಾರ್ಕಿಗೆ ಸ್ವಲ್ಪ ಕಷ್ಟ ಉತ್ತರ. ಯಾಕೆ ಅಂತಂದ್ರೆ ಇದು ಈ ಏರಿಯಾ ದಾಟಿ ಹೋಗುವ ನೋಡಿ, ಯಾರಾದ್ರೂ ಇಟ್ಕೊಂಡಿದ್ರೆ ಯಾರಾದ್ರೂ ಇದನ್ನ ಇನ್ನು ವೆಯ್ಟ್ ಮಾಡ್ತಾ ಇದ್ರೆ, ನಾನು ಹೇಳೋದು ಇನ್ನೂ ಕೂಡ 178 ಜಾಗದಲ್ಲೇ ಸ್ಟಾಪ್ ಲಾಸ್ ಇದೆ, ಚೇಂಜ್ ಆಗಿದೆ. ಸೊ ದಿಸ್ ಇಸ್ ಎ ಗುಡ್ ಪ್ಲೇಸ್, ದಿಸ್ ಇಸ್ ಗುಡ್ ಪ್ಲೇಸ್, ಆಯ್ತಾ. ಸೊ ಇದಕ್ಕಿಂತ ಮೇಲೆ ಎಂಟ್ರಿ ಆಗ್ತಾ ಇದೆ ಅನ್ನೋದಾದ್ರೆ, ಎಂಟ್ರಿ ಇದಕ್ಕೆ ಯಾರಾದ್ರೂ ಆಗದಾದ್ರೆ ಇದು ಬೌನ್ಸ್, ಆಯ್ತಾ. ಸೊ ಇವಾಗ ನಮಗೆ ಇಲ್ಲಿಂದ ಏನಾದ್ರು ಮೇಲಕ್ಕೆ ಅವಕಾಶ ಸಿಗುತ್ತೆ ಅಂದ್ರೆ ಅದು ನಿಮಗೆ ಸ್ಟ್ರೆಂತ್ ಇರೋದಿಲ್ಲ ಅದರಲ್ಲಿ, ಆಯ್ತಾ. ಯಾಕೆ ಅಂತಂದ್ರೆ ನೋಡಿ, ಈಗ ಈ ಕ್ಯಾಂಡಲ್ ಎಂಟ್ರಿ ಆಯ್ತಾ, ಧಾರಾಳವಾಗಿ ಕನ್ಸಿಡರ್ ಮಾಡಿ, ಇದೇ ಸ್ಟಾಪ್ ಲಾಸ್ 94ಕ್ಕೆ 8 ಹಾಕೊಂಡ್ರು ತೊಂದರೆ ಇಲ್ಲ, ಆಯ್ತಾ. ಬಟ್ ಇದನ್ನ ಹಾಕೊಳ್ಳಿ, ಆಕ್ಚುಲಿ ಇರೋದು 133, ಇದು ಎಲ್ಲಿವರೆಗೂ ಮೂವ್ ಆಗುತ್ತೆ, ಕ್ಯಾಂಡಲ್ ಟು ಕ್ಯಾಂಡಲ್ ಚೇಂಜ್ ಮಾಡಿ, ಇದನ್ನ ಕ್ಯಾಂಡಲ್ ಟು ಕ್ಯಾಂಡಲ್ ಎಕ್ಸ್ಪೈರಿ ದಿನ ಇದು 258 ಮೇಲೆ ಪಿ, ಆ ತರ ಲೆಕ್ಕ ಹಾಕಿ ಸದ್ಯಕ್ಕೆ. ಸ್ಟಾಪ್ ಲಾಸ್ 255 ಸರಿ ಹೋಗ್ತಾ ಇಲ್ಲ, ಈ ಜಾಗ ಹೊಡಿತಾ ಇಲ್ಲ, ಕ್ಲೋಸ್ ಮಾಡ್ಕೊಳ್ಳಿ ಅಷ್ಟೇ, ಏನು ಮಾಡಕ್ಕಾಗಲ್ಲ, ಬಿಟ್ಬಿಡಿ ತಲೆ ಕೆಡಿಸ್ಕೊಳ್ಳಿ. 255 ಕೆಳಗಡೆ ಇಟ್ಕೊಂಡ್ರೆ ಟೇಕ್ ಇಟ್, 194 ಇಂದ ಮೇಲಕ್ಕೆ ಕನ್ಸಿಡರ್, ಅದರ್ವೈಸ್ ಬ್ಯಾಡ್. ನೋಡಿ ಎಂಟ್ರಿ ಆಗೋಯ್ತು, 194 ಎಂಟ್ರಿ ಆಗೋಯ್ತು, ಆಯ್ತಾ. 194 ಎಂಟ್ರಿ, ಸ್ಟಾಪ್ ಲಾಸ್ ಇದೇನೆ, 188 ಸ್ಟಾಪ್ ಲಾಸು, ತಲೆಯನ್ನೇ ಕೆಳಗಿರೋ, ಅದ್ರ ಮೇಲೆ ನಮ್ ಕೈಲಿಲ್ಲ, ಅರ್ಥ ಆಯ್ತಾ. ಸ್ಟಾಪ್ ಲಾಸ್ ಅನ್ನ ಈಗ ಎಂಟ್ರಿ ಆಗ್ತೀನಿ ಅಂತ ನೋಡಿ. ಇನ್ನೊಂದು ಓಕೆ, ಎಂಟ್ರಿ ಆಗತಾ ಇದ್ರೆ ಇಲ್ಲ ಬೇಕಿತ್ತು, ಅರ್ಥ ಆಯ್ತಾ.